ಕಾರ್ಯಕ್ರಮ ಮಾಡಿದ್ವಿ ಶಾಂತಿನಗರ ಗಣಪತಿ ದೇವಸ್ಥಾನದಲ್ಲಿ. ಅಲ್ಲಿ ಮಕ್ಕಳು ಹಲವಾರು ಚಿಂತನೆಗಳನ್ನು, ಸ್ವಾಮಿ ವಿವೇಕಾನಂದ ಚೈತನ್ಯದಾಯಕ ನುಡಿಗಳನ್ನು ಹೇಳಿದ್ರು. ಬಹಳ ಅದ್ಭುತವಾದ ನುಡಿಗಳು ಹೇಳ್ಕೊಡ್ತೀನಿ ಹೇಳಿ. ನಿಮ್ಮ ಆದರ್ಶ, ಜೋರಾಗಿ ಹೇಳಿ, ನಿಮ್ಮ ಆದರ್ಶ, ಜೋರಾಗಿ ಹೇಳಿ, ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ. ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ. ಪ್ರಯತ್ನ ಸಾಗುತ್ತಿರಲಿ. ನಡು ನಡುವೆ ಎಡವಿದರು ಪಟ್ಟು ಬಿಡದೆ ಸಾವಿರ ಸಲ ಯತ್ನಿಸಿರಿ. ಆ ಸಾವಿರ ಸಲವನ್ನು ಸೋತರೆ ಮತ್ತೊಮ್ಮೆ ಯತ್ನಿಸಿರಿ. ನೋಡಿ, ಎಷ್ಟೋ ಟೈಮಲ್ಲಿ ನಾವು ಒಂದು ಎರಡು ಪ್ರಯತ್ನಕ್ಕೆ ಸುಸ್ತಾಗಿರ್ತೀವಿ. ಸಾಕಪ್ಪ, ನೀವೇ ಎಷ್ಟು ಟೈಮಲ್ಲಿ ಎಕ್ಸಾಮ್ಸ್ ಅಲ್ಲಿ ಬೇಕಾದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಸಾಕಪ್ಪ ಹೀಗೆ ಡ್ರಾಪ್ ಮಾಡಿಬಿಡೋಣ, ನಿಲ್ಲಿಸ್ಬಿಡೋಣ ಅಂತ. ಅದೇ ಸ್ವಾಮೀಜಿ ಹೇಳ್ತಾರೆ ನೋಡಿ, ಪ್ರತಿ ಏನು, ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ, ಪ್ರಯತ್ನ ಸಾಗುತ್ತಿರಲಿ, ನಡು ನಡುವೆ ಎಡವಿದರು. ಸರ್ವಜ್ಞ ಅಂತ ಹೇಳ್ತಾರೆ. ಕುತ್ಕೊಂಡಲ್ಲಿ ಹೇಳಬೇಕಪ್ಪ, ಅಡ್ಡಾಡಲೇ ಎಡಬೋದು ಅಂತ ಹೇಳ್ತಾರೆ ಅಲ್ವಾ. ಕುತ್ಕೊಂಡಲ್ಲಿ ಹೇಳ್ತಾರ, ನಾವು ಅಡ್ಡಾಡ ವ್ಯಕ್ತಿಗಳನ್ನ ಹೇಳ್ಬೋದಲ್ವಾ, ಹೇಳ್ತೀವಿ, ಬಿಡ್ತೀವಿ. ಹಾಗೆ ಪಟ್ಟು ಬಿಡದೆ ಸಾವಿರ ಸಲ ಯತ್ನಿಸಿರಿ. ಸಾವಿರ ಸಲ ಪ್ರಯತ್ನ ಮಾಡಿ ಆ ಸಾವಿರ ಸಲವೂ ಸೋತರೆ ಮತ್ತೊಂದು ಯತ್ನ ಮಾಡಿ ಅಂತ ಸ್ವಾಮೀಜಿ ಹೇಳ್ತಾರೆ. ಅಂದ್ರೆ ಎಷ್ಟು ಸಕಾರಾತ್ಮಕ ಚಿಂತನೆಗಳಿವೆ ಸ್ವಾಮೀಜಿಯವರ ಚಿಂತನೆಗಳಲ್ಲಿ ಅಲ್ವಾ. ಅದು ಬಹಳ ಮುಖ್ಯ. ಸಕಾರಾತ್ಮಕ ಚಿಂತನೆಯನ್ನು ನೀವು ಬೆಳೆಸ್ಕೋಬೇಕಾದ್ರೆ ಸ್ವಾಮೀಜಿಯನ್ನು ಓದ್ಕೋಬೇಕು. ಸ್ವಾಮೀಜಿಯವರ ಅವರ ಜೀವನವನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಕೆಳಗಡೆ ಪುಸ್ತಕ ಇದೆ, ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ, ವಿಶ್ವ ಮಾನವ ವಿವೇಕಾನಂದ ಅಂತ ಸ್ವಾಮಿ ಪುರುಷೋತ್ತಮಾಜಿಯವರು ಬರೆದ ಅದ್ಭುತವಾದ ಪುಸ್ತಕಗಳು. 3 ಸ್ವಾಮೀಜಿಯವರ ಸಮಗ್ರ ಜೀವನವನ್ನು ಕಟ್ಟಿಕೊಡುವ 3 ಪುಸ್ತಕಗಳು. ಯಾವ್ಯಾವುದು? ವೀರ ಸನ್ಯಾಸಿ ವಿವೇಕಾನಂದ, ವಿಶ್ವ ವಿಜೇತ ವಿವೇಕಾನಂದ ಮತ್ತು ವಿಶ್ವ ಮಾನವ ವಿವೇಕಾನಂದ. ಆ 3 ಪುಸ್ತಕಗಳು ಕೆಳಗಿದೆ. ಆಸಕ್ತಿ ದಯವಿಟ್ಟು ಓದಿ. ಬಹಳ ಅದ್ಭುತವಾದ ಪುಸ್ತಕಗಳು ಆ 3. ಅಂತ ಪುಸ್ತಕಗಳನ್ನು ಓದಿ ನಮಗೆ ಸ್ವಾಮೀಜಿಯವರ ಸಮಗ್ರ ಜೀವನ, ಅವರ ವ್ಯಕ್ತಿತ್ವ, ಅವರ ಸಾಧನೆಗಳು ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣದ ಎರಡನೆಯ ಅಂಶ ಬೌದ್ಧಿಕ ಶಕ್ತಿ. ಎರಡನೇ ಅಂಶ ಯಾವುದು? ಎರಡನೇ ಅಂಶ ಯಾವುದು? ಬೌದ್ಧಿಕ ಶಕ್ತಿ. ಆ ಬೌದ್ಧಿಕ ಶಕ್ತಿ ನಾನು ಅವಧಾನ ಅದ್ರ ಬಗ್ಗೆ ಹೇಳಿದ್ದೆ, ಅಧ್ಯಯನದ ಬಗ್ಗೆ ಹೇಳಿದ್ದೆ. ಮೂರನೇ ಅಂಶ ಆಲೋಚನೆ ಬಗ್ಗೆ ಹೇಳಿದ್ದೆ. 4ನೇ ಅಂಶ ಪ್ರಾರ್ಥನೆ. ಪ್ರಾರ್ಥನೆ ಅನ್ನುವಂಥದ್ದು ಬಹಳ ಮುಖ್ಯ ಅಲ್ವಾ. ಹಿಂಗೆಲ್ಲ ಬಂದು ಅಷ್ಟು ಪ್ರಾರ್ಥನೆ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಕುಳಿತು ನಿಮ್ಮ ಕಾರ್ಯದಲ್ಲಿ ಮಾಡ್ತಿರ್ಬೋದು. ಹಾಗಾಗಿ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಬೌದ್ಧಿಕ ಶಕ್ತಿ ಹೆಚ್ಚಾಗಬೇಕಂದ್ರೆ ಈ 4 ಅಂಶಗಳನ್ನು ಬೆಳೆಸ್ಕೋಬೇಕು. ಒಂದು ಅವಧಾನ, ಅಂದ್ರೆ ಯಾವುದೇ ವಿಷಯವನ್ನಾಗಿ ನಾವು ಗಮನ ಇಟ್ಟು ಕೇಳಬೇಕು. ಎಷ್ಟೋ ಜನ